ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಲೈವ್ ಕುಕಿಂಗಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೋಯಾ ಚನಾ ಕಬಾಬ್ ಅಂತ. ಇದು ಅಮೂಲ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಅಮೂಲಲ್ಲಿ ತುಂಬ ವೈಡ್ ರೇಂಜ್ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ, ಅವೈಲೇಬಲ್ ಇರುತ್ತೆ. ಇದು ನಿಮಗೆ ಅಮೂಲ್ ಆ್ಯಪ್ ಅಂತ ಬರುತ್ತೆ, ಅದರಲ್ಲೂ ನೀವು ಆರ್ಡರ್ ಮಾಡ್ಕೋಬೋದು. ಸಿಂಗಲ್ ಒನ್ ಪ್ರಾಡಕ್ಟು ನೀವು ಆರ್ಡರ್ ಮಾಡ್ಬೋದು. ಶಿಪ್ಪಿಂಗ್ ಚಾರ್ಜಸ್ ಏನು ಎಕ್ಸ್ಟ್ರಾ ಇಲ್ಲ. ಅದೇ ರೀತಿ ಬ್ಯಾಂಗ್ಳೂರು, ಮೈಸೂರಲ್ಲಿರೋರಿಗೆ ನಿಮಗೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಝೆಪ್ಟೋ, ಬ್ಲಿಂಕಿಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಮೂಲ್ ಆರ್ಗ್ಯಾನಿಕ್ ಅದು ಸುಮಾರಷ್ಟು ರೇಂಜಸ್ ಇರುತ್ತೆ. ಇವತ್ತು ನಾನು ಒಂದೆರಡು ಮೂರು ಪ್ರಾಡಕ್ಟ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಸ್ಟಡಿ ಮಾಡ್ಕೊಳ್ಳೋಣ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದೆ ಅಮೂಲ್ ಅವ್ರದ್ದು. ಅಮೂಲ್ ಇನ್ಸ್ಟೆಂಟ್ ಮ್ಯಾಶ್ಡ್ ಪೊಟೇಟೋಸ್ ಅಂತ. ಇದು ಬಂದು ಡಿಹೈಡ್ರೇಟೆಡ್ ಮ್ಯಾಶ್ಡ್ ಪೊಟೇಟೋ. ಇದು ಒಂಥರ ಅವಲಕ್ಕಿ ಥರ ಫ್ಲೇಕ್ಸ್ ಥರ ಇರುತ್ತೆ. ಇದು ಇನ್ಸ್ಟೆಂಟ್ ಆಗಿ ನೀವು ಆಲೂ ಪರಾಟಾಸ್ ಮಾಡ್ಬೋದು, ಒಂದು ಟಿಕ್ಕೀಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ತುಂಬಾ ಖುಷಿ ಆಗ್ಬಿಟ್ಟೆ ಈ ಪ್ರಾಡಕ್ಟ್ ಯೂಸ್ ಮಾಡಿ. ಇನ್ಸ್ಟೆಂಟ್ ಈ ಬ್ಯಾಚುಲರ್ಸ್ ಆಗಲಿ ಅವರೆಲ್ಲ ತುಂಬ ಸಿಂಗಲ್ ಆಗಿರ್ತಾರಲ್ಲ, ಅವರು ತುಂಬ ಈಸಿಯಾಗಿ ನಾವು ಯೂಸ್ ಮಾಡೋಂಥ ಒಂದು ಪ್ರಾಡಕ್ಟ್ ಇದು ಅಮೂಲ್ ಇನ್ಸ್ಟೆಂಟ್ ಮ್ಯಾಶ್ ಪೊಟೇಟೋಸ್. ಅದು ಆರ್ಗ್ಯಾನಿಕ್ ದೇಸಿ ಚೆನ್ನ ಹಾಗೂ ಅಮೂಲ್ ಕೌ ಘೀ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಮಾತ್ರ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ನನಗಂತೂ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಇನ್ಸ್ಟೆಂಟ್ ಆಗಿ ನಾವು ಆಲೂ ಪರಾಟ ತಿನ್ಬೋದು, ಆಲೂ ಟಿಕ್ಕಿ ತಿನ್ಬೋದು. ಸೊ ಈ ಒಂದು ರೆಸಿಪಿನಲ್ಲಿ ಇದನ್ನು ನಾನು ಸೇರಿಸ್ತಾ ಇದ್ದೀನಿ. ಆಲೂ ಬಾಯ್ಲ್ ಮಾಡಿ ಮ್ಯಾಶ್ ಮಾಡೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ನಾವು ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಇದನ್ನ ಆ್ಯಡ್ ಮಾಡಿದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಹೇಳಿದ್ರೇ ಗೊತ್ತಾಗೋದು ಇಟ್ ಇಸ್ ದಿಸ್ ಪ್ರಾಡಕ್ಟ್ ಯೂಸ್ಡ್ ಇನ್ ಇಟ್ ಅಂತ. ಸೊ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್, ಬೆಂಗಳೂರಿಂದ. ಇವತ್ತೊಂದು ಹೆಲ್ದಿ ಸೋಯಾ ಚನಾ ಕಬಾಬ್ ತೋರಿಸ್ತಿದ್ದೀನಿ. ಇದು ನೋಡೋಕ್ಕೆ ಒಂಥರ ನಾನ್ ವೆಜ್ ತಿನ್ನೋರಿಗೆ ಫಿಶ್ ಶೇಪಲ್ಲಿ ತೋರಿಸ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೂ ತುಂಬ ಟೇಸ್ಟಿಯೂ ಆಗೂ ಇರುತ್ತೆ. ಸ್ಟಾರ್ಟ್ ಮಾಡೋಣ. ಇದಕ್ಕೆ ಪ್ರೋಟೀನ್ ರಿಚ್ ಐಟಮ್ಸ್ ಬಂದು ಈ ಅಮೂಲ್ ಆರ್ಗ್ಯಾನಿಕ್ ದೇಸಿ ಚೆನ್ನ. ಇದು ನಾನು ನೆನೆಸಿ ಓವರ್ನೈಟ್ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಅಮೂಲ್ ಆರ್ಗ್ಯಾನಿಕ್ ದೇಸಿ ಚೆನ್ನ ಅಂದರೆ ಕಡಲೆ ಕಾಳು ಅಂತಾರಲ್ಲ ಅದು. ಇದು ಸೋಯಾ ಚಂಕ್ಸ್. ಇದು ಸೋಯಾ ಚಂಕ್ಸ್, ನಾರ್ಮಲ್ ಸೋಯಾ ಚಂಕ್ಸ್ ನೀವು ತಗೊಳ್ಬೋದು. ಇದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಹಿಂಡಿ ಇಟ್ಕೋಬೇಕು. ಹಾಗೆ ಇದಕ್ಕೆ ಮಸಾಲಾಸ್ ತಗೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಅಮ್ಚೂರು, ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸು. ಏನಂದರೆ ಚೆನ್ನಾಗಿ ಮಾತ್ರ ನೀವು ರಾತ್ರಿ ನೆನೆಸಿ ಇಟ್ಕೋಬೇಕಾಗತ್ತೆ. ಈ ಮ್ಯಾಶ್ಡ್ ಪೊಟೇಟೋಸ್ ಬಂದು ತುಂಬಾ ಇಂಟ್ರೆಸ್ಟಿಂಗ್. ನಾನು ಹೇಳಿದ್ನಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದು. ನಾನು ತುಂಬ ಖುಷಿ ಆಗೋಯ್ತು. ಮೊನ್ನೆ ರಾತ್ರಿ ಒಂದಿನ ಮಾಡಿದ್ದೆ. ಎಷ್ಟು ಖುಷಿ ಆಗುತ್ತೆ. ಫಾಸ್ಟಾಗಿ ಇನ್ಸ್ಟೆಂಟ್ ಆಗೋಯ್ತು. ಬೇಯಿಸೋದು ಬೇಕಾಗಿಲ್ಲ, ಏನಿಲ್ಲ. ಇದು ಬಂದು ನೋಡಿ ಈ ರೀತಿ ಫ್ಲೇಕ್ಸ್ ತರ ಇರುತ್ತೆ, ಒಂಥರ ಇನ್ಸ್ಟೆಂಟ್ ಮ್ಯಾಶ್ಡ್ ಆಲೂ ಅಂತ. ಇದು 1 ಕಪ್ ತಗೊಂಡಿದ್ದೀನಿ. ಹಾಗೆ ಚೆನ್ನ 1 ಕಪ್ಪು, ಹಾಗೆ 1 ಕಪ್ ಆಫ್ ಸೋಯಾ ಚಂಕ್ಸ್. ನಿಮ್ಗೆ ಇದು ನಾನು ಮಿನಿ ಚಂಕ್ಸ್ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ದೊಡ್ಡ ಚಂಕ್ಸ್ ತಗೋಬಹುದು. ಇದನ್ನ ಬೇಯಿಸಿಟ್ಕೊಂಡಿದ್ದೀನಿ. ಇದು ಒಂದು ಚಾಪರ್ ಅಲ್ಲಿ ನಾವು ಸ್ಟಾಪ್ ಮಾಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಡೋಣ. ಫಸ್ಟ್ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಇದಾಗೋಗುತ್ತೆ ಇದು. ಇದಕ್ಕೊಂದು ಸ್ವಲ್ಪ ನೀರು ಅಷ್ಟೊತ್ತಿಗೆ ನಾವು ಚಾಪ್ ಮಾಡ್ಕೊಳ್ಳೋಣ. ಈ ಇನ್ಸ್ಟೆಂಟ್ ಮ್ಯಾಶ್ಡ್ ಪೊಟೇಟೋಸ್ಗೆ ಒಂದು ಸ್ವಲ್ಪ ನೀರು ಅಷ್ಟೇ. ಸ್ವಲ್ಪ ಮಾಮೂಲಿ ನೀರಾದ್ರೂ ಹಾಕ್ಬೋದು, ಸ್ವಲ್ಪ ಉಗುರು ಬೆಚ್ಚ ನೀರಾದ್ರೂ ಹಾಕ್ಬೋದು. ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕೊಳ್ಳಿ. ಜಸ್ಟ್ ಇಷ್ಟು ಮಾಡಿಡೋಣ.
ಅಷ್ಟರಲ್ಲಿ ನಾವು ಈ ಚಾಪರಲ್ಲಿ ನಾವು ಚೆನ್ನಾನ ಮಾಡ್ಕೊಳ್ಳೋಣ. ತುಂಬಾ ಪೇಸ್ಟ್ ಮಾಡಬಾರ್ದು, ಜಸ್ಟ್ ತರಿ ಇದ್ರೆ ಸಾಕು. ಸ್ವಲ್ಪ ಮಾಡ್ಕೊಳ್ಳೋಣ. ಅದೇನಂದ್ರೆ ಒಂಥರ ಉಂಡೆ ಕಟ್ಟ ಹದಕ್ಕೆ ಬರಬೇಕು, ಅದಕ್ಕೆ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇದು ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಇಲ್ಲಿ ನಮ್ಮ ಹೋಮ್ ಶೆಫ್ಸ್ ಅಂಡ್ ಹೌಸ್ ವೈಫ್ಸ್, ಹೋಮ್ ಮೇಕರ್ಸ್ ಈ ತರ ನಮ್ಮ ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀವಿ. ಇವತ್ತು ಸೋಯಾ ಚೆನ್ನಾಗಿ ಕಬಾಬ್ ನೋಡ್ತಾ ಇದ್ದೀರಾ. ಜಸ್ಟ್ ಸ್ಮ್ಯಾಶ್ ಮಾಡೋದಕ್ಕೋಸ್ಕರ ನಾನು ಈ ಚಾಪರ್ ಅಲ್ಲಿ ಹಾಕ್ತಾ ಇದ್ದೀನಿ. ನಿಮ್ಗೆ ಈ ತರ ಇದು ಇಲ್ಲ ಅಂದ್ರೆ ನಾರ್ಮಲ್ ನೀವು ಪಾವ್ ಭಾಜಿ ಸ್ಮ್ಯಾಶ್ ಮಾಡ್ತಿರಲ್ಲ ಅದ್ರಲ್ಲಿ ಅದನ್ನ ಮಾಡ್ಕೋಬಹುದು. ಇದು ಆಗಿದೆ, ಸ್ಮ್ಯಾಶ್ ಆಗಿದೆ. ಹೇಳಿದ್ನಲ್ಲ ತರಿಯಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ನೀರು ಹಾಕಿ ನೆನ್ಸಿಟ್ಟಿದ್ನಲ್ಲ ನೋಡಿ, ಸ್ವಲ್ಪ ಅಷ್ಟೇ, ಜಸ್ಟ್ ಅದು ನೀವು ಅದೇನೋ ಮಾಡ್ಬೇಕಾದ್ರೆ ಅಷ್ಟರಲ್ಲೇ ಇದು ನಾರ್ಮಲ್ ಆಲೂ ತರ ನೋಡಿ ಬಂದ್ಬಿಟ್ಟಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದು. ನಂಗೆ ತುಂಬಾನೇ ಈಸಿಯಾಗಿ ನೀವು ಜಸ್ಟ್ ಚಪಾತಿ ಹಿಟ್ಟಿದ್ದು ಇದಿದ್ರೆ ನೀವು ಏನ್ ಮಸಾಲ ಬೇಕಾದ್ರೂ ನೀವು ಆಲೂ ಪರಾಟಾಗ ಹಾಕ್ತಿರಲ್ಲ ಆ ಮಸಾಲ ಹಾಕೊಂಡು ಮಾಡ್ಬೋದು. ನೋಡಿದ್ರಲ್ಲ ಇದೆ ಚೆನ್ನಾಗಿ ಸಾಫ್ಟ್ ಆಗ್ಬಿಟ್ಟಿದೆ, ಜಸ್ಟ್ ಆಲೂ. ಇವಾಗ ಇದಕ್ಕೆ ಇದನ್ನ ಹಾಕೋಣ. ಈಗ ಈ ಸೋಯಾ ಚಂಕ್ಸ್ ನಾನು ಸ್ಟಾಪ್ ಮಾಡ್ಕೊಳ್ಳೋಣ. ಏನಂದ್ರೆ ಇದು ಕಬಾಬ್ ಆಗಿದ್ರಿಂದ ಒಂಥರ ಯಾವ ಶೇಪ್ ಕೊಟ್ರು ನಿಲ್ಬೇಕು ಆ ತರ ನಾವು ಮಾಡ್ಕೋಬೇಕಾಗತ್ತೆ. ಇದು ತುಂಬಾ ದಪ್ಪ ಇದ್ರೆ ಅದು ಸೇರೋದಿಲ್ಲ, ಅದಕ್ಕೋಸ್ಕರ ಇದನ್ನ ಹಾಕೋದ. ಸೊ ಎಲ್ಲಾನು ಈಕ್ವಲ್ ನಂಬರ್ 1 ಕಪ್ ಆಫ್ ಮಾಮೂಲಿ ದೇಸಿ ಚೆನ್ನ ಅಂದ್ರೆ ಕಡಲೆಕಾಳು, ಹಾಗೂ 1 ಕಪ್ ಸೋಯಾ ಚಂಕ್ಸ್, 1 ಕಪ್ ಆಫ್ ಮ್ಯಾಶ್ಡ್ ಪೊಟೆಟೋಸ್. ಸೊ ಇದಿಷ್ಟು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲ ಹಾಕೋಣ. ಏನಂದ್ರೆ ಸೋಯಾ ಚಂಕ್ಸ್ ನ ನೀವು ಬೆಂದ ಮೇಲೆ ಚೆನ್ನಾಗಿ ಹಿಂಡಿಟ್ಕೋಬೇಕು, ಇಲ್ಲಾಂದ್ರೆ ಅದ್ರ ನೀರಿನ ಅಂಶ ಇದು ತುಂಬಾ ನೀರಾಗ್ಬಿಡುತ್ತೆ. ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಮಸಾಲಾಸ್, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು, ಕೊರಿಯಾಂಡರ್ ಪೌಡರ್ ಮತ್ತೆ ಆಮ್ಚೂರು. ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ. ಸೊ ಹೆಲ್ದಿ ಮಾಡ್ಬೇಕಂದ್ರೆ ನಿಮ್ಮ ಓನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೋದು. ಬೇಕಂದ್ರೆ ಪನೀರ್ ಸಹ ಆ್ಯಡ್ ಮಾಡ್ಬೋದು. ಅಮೂಲ್ ಅವರ ಮಲಾಯಿ ಪನೀರ್ ಅಂತ ಸಿಗುತ್ತೆ, ಅದು ಯೂಸ್ ಮಾಡ್ಬೋದು. ಗ್ರೇಟ್ ಮಾಡ್ಬಿಟ್ಟು ಹಾಕ್ಬೋದು. ಇದು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇವಾಗ ಚೆನ್ನಾಗಿ
ಅಮೂಲ್ ಅವರ ರೇಂಜ್ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗತ್ತೆ. ಮೂಂಗ್ ದಾಲ್, ತೂರ್ ದಾಲ್, ಮಸೂರ್ ದಾಲ್, ಚನಾ ದಾಲ್. ಸೊ ಎಲ್ಲಾನು ಫ್ರೀ ಫ್ರಮ್ ಪೆಸ್ಟಿಸೈಡ್ಸ್, ಫ್ರೀ ಫ್ರಮ್ ಕೆಮಿಕಲ್ಸ್. ಸೊ ತುಂಬಾ ಸೇಫ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೂ ಇದು ನಾನು ಹೇಳಿದ್ನಲ್ಲ, ಅಮೂಲ್ ಆ್ಯಪ್ ಅಲ್ಲಿ ಇಲ್ಲ ಅಮೆಝಾನ್ ಅಲ್ಲಿ ಆನ್ಲೈನ್ ಆಪ್ಸ್ ಅಲ್ಲಿ ನಿಮ್ಗೆ ಆನ್ಲೈನ್ ಡೆಲಿವರಿ ಸಿಗತ್ತೆ. ಇದಕ್ಕೆ ಏನೇ ಒಂದು ಹೊರಗಿನ ಪ್ರೊಸೆಸ್ಡ್ ಫುಡ್ಸ್ ಏನು ಹಾಕಿಲ್ಲ ಇದರಲ್ಲಿ. ಇವತ್ತು ನಾ ಚೀಸು ಬೇಕಂದ್ರೆ ಹಾಕೋಬಹುದು. ಏನೋ ಜಾಸ್ತಿ ವೇರಿಯೇಷನ್ ಬೇಡ, ಇಷ್ಟು ಮಾಡೋಣ ಫಸ್ಟ್. ಇದು ಬೇಸಿಕ್. ಇದು ನೋಡಿ, ಇದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಸ್ವಲ್ಪ ಉಪ್ಪು ಖಾರ ನೋಡೋಣ. ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ನೋಡಿ, ಪರ್ಫೆಕ್ಟ್ ಹಿಟ್ಟು ತರ. ತುಂಬಾ ನೀರ್ ಆಗ್ಬಾರ್ದು. ನೀರಂತೂ ಬೆರೆಸ್ಲೇಬೇಡಿ. ಜಸ್ಟ್ ಏನಿದ್ರು ನೀರಂತ ಇದ್ರೆ ಬರೀ ನಾವು ಇನ್ಸ್ಟೆಂಟ್ ಮ್ಯಾಶ್ ಪೊಟ್ಯಾಟೋಸ್ಗೆ ಹಾಕಿರ್ತೀವಲ್ಲ, ಅದಷ್ಟು ಮಾತ್ರ. ಜಾಸ್ತಿ ನೀರು ಹಾಕಬೇಡಿ. ಸ್ವಲ್ಪ ಹಾಗೆ ಚುಮ್ಸ್ಕೊಂಡು 3-4 ಸ್ಪೂನ್ಸ್ ಹಾಕೊಂಡು ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು. ಅಕಸ್ಮಾತ್ ಏನೋ ಒಂದು ಟಿಪ್ಪು ಹೇಳ್ತೀನಿ. ಇದೇನಾದ್ರು ನೀರ್ ಆಯ್ತು ಅಂದ್ರೆ ಇವನ್ ನೀವು ಡೈರೆಕ್ಟ್ ಮ್ಯಾಶ್ ಪೊಟ್ಯಾಟೋಸ್ದು ಫ್ಲೇಕ್ಸ್ ಹಾಕ್ಬಿಡಿ. ಅವಾಗ ಅದ್ರದ್ದು ನೀರು, ಎಕ್ಸ್ಟ್ರಾ ನೀರು ಹೀರ್ಕೊಂಡ್ಬಿಡತ್ತದು. ಆ ತರ ಆದ್ರೂ ಮಾಡ್ಬೋದು. ಈಗ ಅದಕ್ಕೆ ಶೇಪ್ ಕೊಡೋಣ. ನಾರ್ಮಲಿ ಕಬಾಬ್ಸ್ ಅಂದ್ರೆ ಉದ್ದದ ಶೇಪು, ಒಬ್ಬೊಬ್ರು ಒಂಥರ ಮಾಡ್ತಾರೆ. ಇಲ್ಲ ಐಸ್ ಕ್ರೀಮ್ ಸ್ಟಿಕ್ಸ್ಗೆ ಹಾಕ್ಬೋದು. ಇದು ನಾನು ಈ ತರ ಮಾಡ್ತೀನಿ ಇವತ್ತು. ಸೊ ಒಂದು ಫಿಶ್ ಫ್ರೈ ಮೆಥಡ್ ಅಲ್ಲಿ ನಾನು ತೋರಿಸ್ತೀನಿ. ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗೂ ಇರುತ್ತೆ ಶೇಪು. ಈ ತರ ಶೇಪ್ಸ್ ಅಲ್ಲಿ ಮಾಡ್ಕೊಳ್ಳೋಣ. ಇದು ಡೀಪ್ ಫ್ರೈ ಏನ್ ಮಾಡೋದು ಬೇಡ. ನೀವು ಏರ್ ಫ್ರೈಯರ್ ಇದ್ರೆ ಏರ್ ಫ್ರೈಯರ್ ಅಲ್ಲಿ ಮಾಡ್ಕೊಳ್ಳಿ, ಇಲ್ಲ ಜಸ್ಟ್ ಶಾಲೋ ಫ್ರೈ ಮಾಡ್ಬೋದು. ಜಸ್ಟ್ ಒಂದ್ ಸ್ವಲ್ಪ ಅಮೂಲ್ ತುಪ್ಪ ಹಾಕೊಂಡ್ಬಿಟ್ಟು ನೀವು ಶಾಲೋ ಫ್ರೈ ಅಂದ್ರೆ ತವಾ ಮೇಲೆ ಒಂದ್ ಸ್ವಲ್ಪ ಹಾಕಿ ನೀವು ಎರಡು ಕಡೆ ಸುಡ್ಬೋದು. ಯಾಕಂದ್ರೆ ಇದು ಆಲ್ರೆಡಿ ಇದರಲ್ಲಿ ಕುಕ್ಡ್ ಐಟಮ್ಸ್ ಇದೆ, ಎಕ್ಸೆಪ್ಟ್ ಫಾರ್ ಆನಿಯನ್ ಎಲ್ಲ ಏನ್ ಕುಕ್ ಆಗಬೇಕಾಗಿಲ್ಲ. ಜಸ್ಟ್ ಅದು ಅದ್ರೊಳಗಡೆ ಅದ್ರದ್ದು ಫ್ಲೇವರ್ ಕೊಡುತ್ತೆ ಅದು. ಸೊ ನಾವೊಂದು ತಿಲ್ಕದ ರೂಪದಲ್ಲಿ ಮಾಡ್ತಾನೆ, ಐ ಶೇಪ್ ಅನ್ಕೊಳ್ಳಿ. ಆಲ್ಮೋಸ್ಟ್ ಇದು ನಾನ್ ವೆಜ್ ಈಟರ್ಸ್ಗೆ ತುಂಬಾ ಖುಷಿ ಆಗತ್ತೆ ನೋಡಿದ್ರೆ. ಏನೋ ನಾನ್ ವೆಜ್ ಐಟಮ್ ಅನ್ಕೊಂಡ್ಬಿಡ್ತಾರೆ. ಬಟ್ ಇಟ್ಸ್ ವೆರಿ ಗುಡ್ ಪ್ರೋಟೀನ್ ಸಪ್ಲಿಮೆಂಟ್, ಪ್ರೋಟೀನ್ ರಿಚ್ ಫುಡ್. ಇದು ನೋಡಿದ್ರೆ ಈ ಶೇಪಲ್ಲಿ ಬರುತ್ತೆ. ಸೊ ಇದನ್ನ ನಾವು ಇವಾಗ ತವಾ ಮೇಲೆ ಸುಡೋಣ. ಇದನ್ನ ನಾನು ಘೀನಲ್ಲಿ, ಯಾವಾಗ್ಲೂ ತುಪ್ಪದಲ್ಲಿ ಏನಾರ ಮಾಡಿದಾಗ ತುಂಬಾನೇ ಟೇಸ್ಟಿ ಇರುತ್ತೆ. ಇವತ್ತು ನಾನು ಅಮೂಲ್ ಕೌ ಘೀ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ಪೂನ್ ಅಷ್ಟು ಹಾಕೋಣ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್ ಅಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ರೆಸಿಪೀಸ್ನ ನೋಡ್ಕೋಬಹುದು, ಫಾಲೋ ಮಾಡ್ಬೋದು. ಯಾವುದೋ ಒಂದು ಸ್ಟೆಪ್ಸ್ನ ನಾವು ಸ್ಕಿಪ್ ಮಾಡಿರಲ್ಲ, ಎಕ್ಸೆಪ್ಟ್ ಫಾರ್ ಬಾಯ್ಲಿಂಗು, ಕುಕಿಂಗ್ ಆಗುವಂಥದ್ದನ್ನ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿರ್ತೀವಿ. ಅದರ್ವೈಸ್ ಆಲ್ ದ ಸ್ಟೆಪ್ಸ್ ಆಫ್ ಮೆಥಡ್ ಆಫ್ ಫೈನಲ್ ಕುಕಿಂಗ್ ವರೆಗೂ ನಾವು ಇಲ್ಲಿ ತೋರಿಸ್ಕೊಡ್ತಾ ಇರ್ತೀವಿ.
ಇದಾಗಿದೆ. ಇವಾಗ ಸ್ಲೋಲಿ ಹಾಕೋಣ. ಏನಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಮುಟ್ಬೇಡಿ, ಇಲ್ಲಾಂದ್ರೆ ಅದು ಪೀಸ್ ಆಗ್ಬಿಡತ್ತೆ. ಸ್ಲೋ ಆಗಿ ಅದಕ್ಕೆ ಆಗಕ್ ಬಿಡ್ಬೇಕಾಗತ್ತೆ. ಇನ್ನ ಒಂದ್ಸರಿ ತೋರಿಸ್ತೀನಿ. ಇಂಟ್ರೆಸ್ಟಿಂಗ್ ಅಮೂಲ್ ಇನ್ಸ್ಟೆಂಟ್ ಮ್ಯಾಶ್ ಪೊಟೇಟೊ ಅಂತ ಇದು. ಎಲ್ಲ ಒಂದು ಟಿಕ್ಕೀಸ್, ಆಲೂ ಟಿಕ್ಕಿ ಆಗಲಿ ಇನ್ಸ್ಟೆಂಟ್ ಆಗಿ ನೀವು ಮಾಡ್ಕೋಬೋದು. ಆಲೂ ಟಿಕ್ಕಿ, ಆಲೂ ಪರಾಠ ಇಲ್ಲ ಈ ಥರ ಒಂದು ಕಬಾಬ್ಸಲ್ಲಿ ನೀವು ಮ್ಯಾಶ್ಡ್ ಆಲೂ ಎಲ್ಲಿ ಯೂಸ್ ಮಾಡ್ತೀರೋ ಅದರಲ್ಲೆಲ್ಲ ಈ ಐಟಮ್ನ ಯೂಸ್ ಮಾಡ್ಬೋದು. ಸ್ವಲ್ಪನೇ ನೀರು ಚುಮ್ಸ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳೋ ಅಂಥ ಪ್ರಾಡಕ್ಟ್ ಇದು. ನಿಧಾನವಾಗಿ ಅದು ಮಾಡಬೇಕು. ಫಸ್ಟೇ ಡಿಸ್ಟರ್ಬ್ ಮಾಡಬೇಡಿ, ಇಲ್ಲಾಂದ್ರೆ ಅದು ನಮಗೆ ಅದೊಂಥರ ಚೆದರ್ ಬಿಡತ್ತೆ. ಆಮೇಲೆ ಯಾವುದೇ ಒಂದು ಪಾಯಿಂಟಲ್ಲಿ ಈ ಕಬಾಬ್ ಥರ ವಾಟ್ರಿ ಆಗಿ ಸ್ವಲ್ಪ ನೀರಾಯಿತು ಅಂತಂದರೆ ಡೈರೆಕ್ಟ್ ಆಲೂ ಇನ್ಸ್ಟೆಂಟ್ ಮ್ಯಾಶ್ ಪೊಟೇಟೋಸ್ದು ಒಂದು 2-3 ಸ್ಪೂನ್ಸ್ ಮಿಕ್ಸ್ ಮಾಡಿ ಇರೋ ಎಲ್ಲ ನೀರಿನ ಅಂಶ ಎಲ್ಲ ಅದು ಹಿಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಮಾಡೋಣ. ನಿಧಾನವಾಗಿ ಅದನ್ನ ಫ್ಲಿಪ್ ಮಾಡಬೇಕು. ಈ ತರ ನೀವು ಕಬಾಬ್ ಮಾಡಿದಾಗ ಒಂಥರ ಪ್ಯಾಟೀಸ್ ತರ ಅಲ್ವಾ ಇದು. ಲಂಚ್ ಬಾಕ್ಸಸ್ ತಗೊಂಡು ಹೋಗ್ಬೋದು, ಇಲ್ಲ ಒಂಥರ ಟಿಕ್ಕೀಸ್ ತರ ಮಾಡಿಬಿಟ್ಟಿದ್ದು ರೌಂಡ್ ಆಗಿ ಟ್ಯಾಕೋಸ್ ತರ ಅದ್ರ ಒಳಗಡೆ ಹಾಕಿ ಮಾಡ್ಬೋದು. ಏನಾದ್ರು ಪುದೀನಾ ಚಟ್ನಿ ಸಾಸ್ ಇಲ್ಲ ಏನಾದ್ರೂ ಹಾಕೊಂಡು ತಿನ್ಬೋದು, ಇಲ್ಲ ಚಾಟ್ ತರ ತಿನ್ಬೋದು. ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೋಣ. ಇದು ಎಲ್ಲಾ ಏಜ್ ಗ್ರೂಪ್ ಅವರಿಗೆ ತುಂಬಾನೇ ಹೆಲ್ದಿ ಫುಡ್ ಅನ್ಬೋದು. ಬಟ್ ಯಾವುದೇ ತಿಂದ್ರೂ ನೀವು ಒಂದು ಮಿತಿಯಲ್ಲಿ ತಿನ್ಬೇಕು. ಏನು ಒಳ್ಳೇದು ಅಂತ ಹೆವಿ ಡೋಸೇಜಲ್ಲಿ ತಿನ್ನಬಾರ್ದು. ಸ್ಲೋ ಆಗಿ ಸ್ವಲ್ಪನೇ ದಿನ ನಾವು ಇಂಟೇಕ್ ಮಾಡ್ಬೋದು. ಇದು ಆಗೋವರೆಗೂ ನಾನು ಒಂದು ಪ್ಲೇಟಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಪ್ಲೇಟಿಂಗ್ ಮಾಡೋದಕ್ಕೆ ಜಸ್ಟ್ ಒಂದು ನಾನು ಹೇಳಿದ್ನಲ್ಲ ಪುದೀನಾ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಇನ್ನ ನೀವು ಏನೊಂದು ವೇರಿಯೇಷನ್ ಮಾಡಿದ್ರು ಇಟ್ಸ್ ಅನ್ ಅಡಿಷನಲ್ ಇದು. ಅದು ನಿಧಾನವಾಗಿ ಇದನ್ನು ಊಟ ಮಾಡೋಣ. ಆಲ್ರೆಡಿ ಇದರಲ್ಲಿ ಕುಕ್ಡ್ ಇಂಗ್ರೀಡಿಯೆಂಟ್ಸ್ ಇದೆ. ಜಸ್ಟ್ ಅದು ಬ್ರೌನಿಂಗ್ಗೋಸ್ಕರ ನಾವು ಈ ರೀತಿ ಮಾಡಬೇಕಾಗತ್ತೆ. ಯಾವುದೇ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಾಫ್ಟ್ ಆಗಿಬಿಟ್ರೆ ನಾನು ಹೇಳ್ದಂಗೆ ಆ ಥರ ಇನ್ಸ್ಟೆಂಟ್ ಮ್ಯಾಶ್ ಪೊಟೇಟೋಸ್ನ ಆ್ಯಡ್ ಮಾಡ್ಕೋಬಹುದು. ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ, ಯಾಕಂದ್ರೆ ಎಲ್ಲಾನು ಕ್ರಿಸ್ಪಿ ಆಗುವಂತ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರೋದು. ಈ ಕಡಲೆಕಾಳಾಗ್ಲಿ ಅದು ಒಂದು ಕ್ರಿಸ್ಪಿ ಫೈನಲ್ ಡಿಶ್ ಅಲ್ಲಿ ಕ್ರಿಸ್ಪಿನೆಸ್ ಕೊಡುತ್ತೆ ಅದೆಲ್ಲ. ಸೊ ಆಗಿದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಾಗ ಲೆಸ್ ದೆನ್ ಹಾಫ್ ಅನ್ ಅವರ್ ಅಲ್ಲಿ ನೀವು ಮಾಡ್ಕೊಟ್ಬಿಡ್ಬೋದು. ನೀವು ಹಿಂದಿನ ದಿನ ಸಹ ಇದು ಈ ತರ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಮಾರ್ನಿಂಗ್ ಇವನ್ ಬ್ರೇಕ್ಫಾಸ್ಟ್ ಟೈಮ್ಗೆ ಸಹ ನೀವು ಮಾಡ್ಕೊಡ್ಬೋದು. ಇದು ಸೊ ನಿಧಾನವಾಗಿ ಫ್ಲಿಪ್ ಮಾಡ್ಕೋಬೇಕು. ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆ.
ನೀವೇನಾದರೂ ಲೈವ್ ನೋಡೋಕ್ಕಾಗಲಿಲ್ಲ ಅಂದವರು ಅಮೂಲ್ ಕನ್ನಡ ಫೇಸ್ಬುಕ್ ಪೇಜಲ್ಲಿ ಬಂದು ಎಲ್ಲ ರೆಸಿಪೀಸ್ನ ನೀವು ಪುನಃ ನೋಡ್ಬೋದು. ಚೆನ್ನಾಗಿ ರೋಸ್ಟಿಂಗ್ ಆಗಿದೆ. ಫೈನಲ್ ಪ್ಲೇಟಿಂಗು ನಾನು ಯಾವಾಗಲೂ ಹೇಳ್ದಂಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು, ಅವಾಗ ಬೋರಿಂಗ್ ಫುಡ್ನು ಇಂಟ್ರೆಸ್ಟಿಂಗ್ ಆಗಿಬಿಡುತ್ತೆ. ಇದು ಬೋರಿಂಗ್ ಅಂತೂ ಅಲ್ಲ, ತುಂಬ ಟೇಸ್ಟಿಯಾಗಿರೋ ಒಂದು ರೆಸಿಪಿ ಇದು. ಸೊ ಸೋಯಾ ಚನಾ ಕಬಾಬ್ ರೆಡಿ ಆಗಿದೆ. ಕ್ರಿಸ್ಪಿ ಔಟ್ಸೈಡ್, ಸಾಫ್ಟ್ ಇನ್ಸೈಡ್. ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಇವತ್ತು ಸೋಯಾ ಚನಾ ಕಬಾಬ್ ಮಾಡಿ ತೋರಿಸ್ತಿದ್ದೀನಿ. ಎಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಿ. ಲೈವ್ ನೋಡದೇ ಇರೋರು ಮತ್ತೆ ನಮ್ಮ ಅಮೂಲ್ ಪೇಜಿಗೆ ಬಂದು ಎಲ್ಲ ಫುಲ್ ರೆಸಿಪಿನ ಡೀಟೇಲಾಗಿ ನೋಡ್ಕೊಳ್ಳಿ, ಟ್ರೈ ಮಾಡಿ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಂದಿನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಕೋಆರ್ಡಿನೇಟ್ ಮಾಡಿ ಎಲ್ಲರಿಗೂ ಎಲ್ಲ ರೆಸಿಪೀಸ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾರೆ. ಈ ರೀತಿಯೇ ನೆಕ್ಸ್ಟ್ ಮಾಡೋಕ್ಕೆ ನಮಗೆ ಒಂದು ಇದು ಮಾಡೋದಕ್ಕೆ ಕಾಮೆಂಟ್, ಲೈಕ್ ಮಾಡಿ ಹಾಗೂ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಖಂಡಿತವಾಗ್ಲೂ ಕಾಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ ಯು.